Hello dear students, in this video I will try to help you and give you some tips and ideas as how you can score 60% marks just by studying less than 10 hours. Okay, so this is going to be for mathematics of SSLC. ಈ ವಿಡಿಯೋದಲ್ಲಿ ನಾವು ಮ್ಯಾಥಮೆಟಿಕ್ಸ್ SSLC ಯ ಗಣಿತ ಏನಿದೆ ಮ್ಯಾಥಮೆಟಿಕ್ಸ್ ಅಲ್ಲಿ 60% ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡಬಹುದು ಅಂದ್ರೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡಬಹುದು ಕೇವಲ ಒಂದು 10 ಗಂಟೆ ಓದೋದ್ರಲ್ಲಿ ಅಷ್ಟು ಟೈಮ್ ಡೆಡಿಕೇಟೆಡ್ ಆಗಿ ಕೊಟ್ರೆ ಫೋಕಸ್ಡ್ ಆಗಿ ಕೊಟ್ರೆ ನಾವು ಹೇಗೆ ಸ್ಕೋರ್ ಮಾಡಬಹುದು ಅಂತ ನೋಡೋಣ. ಓಕೆ, ಸೊ ಒನ್ advice to all of you is this video is mainly focusing on the students who feel maths is very difficult and they have the fear that they might fail in mathematics. This is exclusively for them, or they might score very less marks in mathematics. ಈ ವಿಡಿಯೋ ಯಾರಿಗೆ ಮೇನ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ಯಾರಿಗೆ ಭಯ ಇದೆ ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಫೇಲ್ ಆಗ್ತೀನಿ ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ಬಹಳ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ ಯಾರಿಗೆ ಭಯ ಇದೆಯೋ ಅಂತವರಿಗೋಸ್ಕರ ಉಪಯೋಗ ಆಗ್ಲಿ ಅಂತ ಇದನ್ನ ಮಾಡಿದೀನಿ. ಯಾರಾದ್ರೂ ಆಲ್ರೆಡಿ ತುಂಬಾ ಎಕ್ಸ್ಪರ್ಟ್ಸ್ ಇದ್ದು ತಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಆಲ್ರೆಡಿ ತುಂಬಾ ಹೋಲ್ಡ್ ಇದೆ ಅಂದ್ರೆ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್, ಬಟ್ ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್ ಥ್ರೂ ದಿಸ್ ವಿಡಿಯೋ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬನ್ನಿ. ಸೊ ಐ ಹ್ಯಾವ್ ಫ್ರೇಮ್ಡ್ ಆರ್ಡರ್ ಆಫ್ ಸಬ್ಜೆಕ್ಟ್ಸ್, ಯಾವ ಆರ್ಡರ್ ಅಲ್ಲಿ ಹೋಗ್ಬೇಕಂತ ನಾನು ಮಾಡಿದೀನಿ. ನಾನು ಅದೇ ಆರ್ಡರ್ ಅಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಕ್ವಶನ್ಸ್ ನ. ಸೊ ಯಾವ್ದು ಈಸಿ ಆಗಿದೆ ಅದನ್ನ ಮಾಡಿದ್ರೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಇದೊಂದು ಆರ್ಡರ್ ಮಾಡಿದೀನಿ. ಪಾಲಿನಾಮಿಯಲ್ಸ್, ದೆನ್ ಗೋ ಟು ಅರಿಥಮೆಟಿಕ್ ಪ್ರೋಗ್ರೆಷನ್, ಆಮೇಲೆ ಪ್ರಾಬಬಿಲಿಟಿ ಮಾಡಿ, ರಿಯಲ್ ನಂಬರ್ಸ್ ಮಾಡಿ, ಕೋಆರ್ಡಿನೇಟ್ ಜಾಮೆಟ್ರಿ ಮಾಡಿ, ಹೀಗೆ ಹೋಗಿ ಸ್ಲೋಲಿ ಹೋಗಿ ಅಂತ ನಾನು ಒಂದು ಮಾಡಿದ್ದೀನಿ, ಒಂದು ಐಡಿಯಾ ಮಾಡಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಫಸ್ಟ್ ಒನ್ ಇಸ್ ಅಬೌಟ್ ಪಾಲಿನಾಮಿಯಲ್ಸ್. ಓಕೆ, ಇನ್ ದಿಸ್ ಚಾಪ್ಟರ್ ವಿ ಗೆಟ್ 6 ಮಾರ್ಕ್ಸ್. ಈ ಚಾಪ್ಟರ್ ಅಲ್ಲಿ 6 ಮಾರ್ಕ್ಸ್ ಬರುತ್ತೆ ಟೋಟಲ್. 6 ಮಾರ್ಕ್ಸ್ ಯಾವ ರೀತಿ ಬರುತ್ತೆ ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಫಸ್ಟ್ ಕ್ವಶನ್ ನಿಮ್ಗೆ ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ಸ್ ಅಂತ ಕೇಳ್ತಾರೆ. 1 ಮಾರ್ಕ್ ಕ್ವಶನ್. ಇದು MCQ ಕ್ವಶನ್ ಆಗಿರ್ಬೋದು ಅಥವಾ 1 ಮಾರ್ಕ್ ಕ್ವಶನ್ ಆಗಿರ್ಬೋದು. ಡಿಗ್ರಿ ಆಫ್ ದಿ ಪಾಲಿನಾಮಿಯಲ್ ಅಂದ್ರೆ ತಮಗೆ ಗೊತ್ತು, ಸಿಂಪಲ್. ಈಗ ಫಾರ್ ಎಕ್ಸಾಂಪಲ್ x³ ಪ್ಲಸ್ y² ಅಂತ ಇರುತ್ತೆ. ಸೊ ಇಲ್ಲಿ ಹೈಯೆಸ್ಟ್ ಪವರ್ ಯಾವ್ದಿದೆಯೋ ಅದೇ ಡಿಗ್ರಿ ಆಗುತ್ತೆ. ಇದು 1 ಮಾರ್ಕ್ ಆಯ್ತು. ಅಥವಾ ಈ ರೀತಿ ಕ್ವಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್ x² ಇಂಟು y² ಪ್ಲಸ್ x³ ಅಂತ ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ 2 ವೇರಿಯೇಬಲ್ಸ್ ಒಟ್ಟಿಗೆ ಇದ್ರೆ ಈ 2 ಕೋಎಫಿಷಿಯಂಟ್ ಆಡ್ ಮಾಡಬೇಕು. ದಟ್ ಈಸ್ ಇಫ್ ದ 2 variables are together, we have to add the powers. 2 plus 2 will become actually 4. So totally this term power is 4. For this term the power is 3. So the degree is 4. This you need to take care. ಇದರ ಸ್ವಲ್ಪ ಹುಷಾರಾಗಿರ್ಬೇಕು. 2 ಟರ್ಮ್ ಇದ್ರೆ ಒಟ್ಟಿಗೆ ಹುಷಾರಾಗಿರ್ಬೇಕು. ಅದರ ಪವರ್ಸ್ ನ ಆಡ್ ಮಾಡಬೇಕು. ಸಿಂಗಲ್ ಟರ್ಮ್ಸ್ ಇದ್ರೆ ಡೈರೆಕ್ಟ್ ಆಗಿ ಅದರ ಪವರ್ ಏನಿದೆಯೋ ಅದೇ ಡಿಗ್ರಿ ಆಗುತ್ತೆ. ಹೈಯೆಸ್ಟ್ ಪವರ್ ಯಾವ್ದಿದೆಯೋ ಅದು ಅದರ ಡಿಗ್ರಿ ಆಗುತ್ತೆ ಅಷ್ಟೇ. ಇದು 1 ಮಾರ್ಕ್ ಪ್ರಶ್ನೆ. ನೆಕ್ಸ್ಟ್ ಇನ್ನೊಂದು 1 ಮಾರ್ಕ್ ಕ್ವಶನ್ ಏನ್ ಬರುತ್ತೆ, ಫೈಂಡ್ ದಿ ನಂಬರ್ ಆಫ್ ಝೀರೋಸ್ ಅಂತ ಬರುತ್ತೆ. ಈ ರೀತಿ ಡಯಾಗ್ರಾಮ್ ಕೊಟ್ಬಿಡ್ತಾರೆ. ನಂಬರ್ ಆಫ್ ಝೀರೋಸ್ ಅಂದ್ರೆ ಏನಿಲ್ಲ, ಎಕ್ಸ್ ಆಕ್ಸಿಸ್ ನ ಎಲ್ಲಿ ಕ್ರಾಸ್ ಮಾಡ್ತಿದೆ ಅದು ಇಲ್ಲಿ ಕ್ರಾಸ್ ಮಾಡ್ತಾ ಇದೆಯಾ ಇಲ್ಲ, ಇದು ಹೀಗಿದೆ ಕ್ರಾಸ್ ಮಾಡ್ತಿಲ್ಲ, ಇಲ್ಲಿ ಝೀರೋ, ಯಾವ್ದು ಝೀರೋ ಇಲ್ವೇ ಇಲ್ಲ. ಇಲ್ಲಿ ನೋಡಿ ಒಂದ್ಸಲ ಕ್ರಾಸ್ ಮಾಡ್ತಾ ಇದೆ, ಸೊ 1 0. ಇಲ್ಲಿ ನೋಡಿ ಒಂದ್ಸಲ, 2 ಸಲ, 3 ಸಲ ಕ್ರಾಸ್ ಮಾಡ್ತಾ ಇದೆ, 3 zeros. ಅದೇ ರೀತಿ ಇಲ್ಲಿ 1 ಸಲ, 2 ಸಲ, 2 zeros. ಸೊ ಈ ರೀತಿ ಒಂದು ಕ್ವಶನ್ ಇರುತ್ತೆ, ಫೈಂಡ್ ದಿ ನಂಬರ್ ಆಫ್ ಝೀರೋಸ್. 2 ಮಾರ್ಕ್ಸ್ ಈಸಿಯಾಗಿ ಕ್ಯಾಚ್ ಮಾಡ್ಕೋಬಹುದು, ಈಸಿಯಾಗಿ ತಗೋಬಹುದು. ನೆಕ್ಸ್ಟ್ ಕೇಳ್ತಾರೆ ಕ್ವಶನ್ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಝೀರೋಸ್ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ax² ಪ್ಲಸ್ bx ಪ್ಲಸ್ c, ಇದು ಸ್ಟ್ಯಾಂಡರ್ಡ್ ಇಕ್ವೇಶನ್, ನಿಮಗೆ ಗೊತ್ತಿದೆ, ಸ್ಟ್ಯಾಂಡರ್ಡ್ ಕ್ವಾಡ್ರಾಟಿಕ್ ಇಕ್ವೇಶನ್. ಓಕೆ, ಸೊ ಸಮ್ ಆಫ್ ದ ಝೀರೋಸ್ ಅಂದ್ರೆ ಇದು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇಲ್ಲಿ ಏನಿದೆ ಇದು ಮೈನಸ್ ಬಿ ಬೈ ಎ ಆಗುತ್ತೆ. ಅದೇ ರೀತಿ ಪ್ರಾಡಕ್ಟ್ ಆಫ್ ಝೀರೋಸ್ ಅಂದ್ರೆ ಇಟ್ ಮೀನ್ಸ್ ಆಲ್ಫಾ ಇಂಟು ಬೀಟಾ, ದಟ್ ಈಸ್ ಸಿ ಬೈ ಎ. ಸೊ ಸಪೋಸ್ ಯು ಹ್ಯಾವ್ ಅ ಇಕ್ವೇಶನ್ say 4x² plus 3x plus 5 is equal to 0. Sum of the zeros ಅಂದ್ರೆ ಇಲ್ಲಿ b ಅಂದ್ರೆ 3. So minus b means minus 3 divided by a means 4. This you will write minus 3 by 4. c by a means c means 5. That is product of 0 divided by a means 4. This is the answer. Okay. ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಗ್ಯಾರಂಟಿ. ಪಾಲಿನಾಮಿಯಲ್ಸ್ ಇಷ್ಟು ಗೊತ್ತಿರಬೇಕು. ಓಕೆ, so this is the first level. ಇದು ಗೊತ್ತಾದ್ಮೇಲೆ you have a question like division algorithm. It goes little bit deeper. ಸ್ವಲ್ಪ ಜಾಸ್ತಿ ಮಾಡಬೇಕಾದ್ರೆ ವರ್ಕ್, that is for 3 marks. So I suggest if you are too weak, focus on these 3, getting these 3 marks. 6 ಅಲ್ಲಿ 3 marks ಇಲ್ಲಿ ತಗೊಂಡು ಫೋಕಸ್ ಮಾಡಿ. Okay, you have to spend very less time.
See, the question is like this. Model question paper allu kottidare. Sum of the zeros ಅಂದ್ರೆ ಏನು? minus b by a. So ಇಲ್ಲಿ a ಇರುತ್ತೆ, ಇಲ್ಲಿ b ಇರುತ್ತೆ, ಇಲ್ಲಿ c ಇರುತ್ತೆ. minus b by a ಅಂದ್ರೆ ಆಲ್ರೆಡಿ ಮೈನಸ್ ಫಾರ್ಮುಲಾ ಅದು. ಇಲ್ಲಿ b ಅಂದ್ರೆ -2 ಇದೆ, minus of -2. ಇಲ್ಲಿ a ಅಂದ್ರೆ 1 ಇದೆ ಅಷ್ಟೇ. minus into minus plus 2. So plus 2 is the answer. Option B is the answer. Degree of the polynomial ನೋಡಿ ತುಂಬಾ ಸಿಂಪಲ್ ಆಗಿದೆ. ಹೈಯೆಸ್ಟ್ ಪವರ್ ಯಾವುದು ನೋಡಬೇಕು. 4 is the highest power. So degree is 4 ಅಷ್ಟೇ. ಇಷ್ಟೇ ನಿಮ್ಗೆ 1 ನಿಮಿಷ ಸಾಕು ಇದನ್ನ ಕಲ್ತ್ಕೊಳ್ಳೋದಕ್ಕೋಸ್ಕರ. ಓಕೆ, ಮುಗೀತು. ಪಾಲಿನಾಮಿಯಲ್ಸ್ ಮುಗೀತು. 3 ಮಾರ್ಕ್ಸ್ ಬಂತು. ಹಾರ್ಡ್ಲಿ 5 to 10 ಮಿನಿಟ್ಸ್ ಸ್ಪೆಂಡ್ ಮಾಡ್ಬೇಕಷ್ಟೇ. ಅರ್ಥಮೆಟಿಕ್ ಪ್ರೋಗ್ರೆಷನ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. 6 to 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ಓಕೆ, ಫಸ್ಟ್ ಏನ್ ಬರುತ್ತೆ, ಒಂದು ಜನರಲ್ ಫಾರ್ಮ್ ಆಫ್ ಎಪಿ ಗೊತ್ತಿರ್ಬೇಕು ನಿಮ್ಗೆ. ಓಕೆ, ಲೈಕ್ ಎ ಇಸ್ ದೇರ್, a plus d, a plus 2d ಏನಿದೆ ಅದು ಗೊತ್ತಿರಬೇಕು. ದೆನ್ ಫಾರ್ಮುಲಾ ಗೊತ್ತಿರ್ಬೇಕೇನು, nth ಟರ್ಮ್ ಆಫ್ ಎಪಿ ಸಮ್ ಆಫ್ n ಟರ್ಮ್ಸ್ ಆಫ್ ಎಪಿ, ಇದು ಫಾರ್ಮುಲಾ. ಇಷ್ಟ್ರ ಮೇಲೆ 2 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ. 1 ಮಾರ್ಕ್ ಕ್ವಶನ್ MCQಲಿ 1 ಮಾರ್ಕ್ ಕ್ವಶನ್ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ಏನ್ ಬರುತ್ತೆ, ಇನ್ನೊಂದು 1 ಮಾರ್ಕ್ ಫೈಂಡ್ ದಿ ಫಿಫ್ತ್ ಟರ್ಮ್ ಆಫ್ ಎಪಿ ಬರುತ್ತೆ. ಕೊಟ್ಟಿರೋ ಒಂದು ಫಾರ್ಮುಲಾದಲ್ಲೇ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕಷ್ಟೇ. ಓಕೆ, ಫಾರ್ ಎಕ್ಸಾಂಪಲ್ an is equal to a plus n minus 1 into d ಅಂತ ಫಾರ್ಮುಲಾ ಅಲ್ವಾ, nth ಟರ್ಮ್ಗೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಷ್ಟೇ ನೀವು. ಫಿಫ್ತ್ ಟರ್ಮ್ ಅಂದ್ರೆ ಇಲ್ಲಿ 5 ಆಗುತ್ತೆ. a ಕೊಟ್ಟಿರ್ತಾರೆ, d 5 ಇಂಡ್ ಔಟ್ ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಬರುತ್ತೆ. ಇಲ್ಲಿ 1 ಮಾರ್ಕ್ಸ್. ಇಷ್ಟರಲ್ಲಿ ನಿಮಗೆ 3 ಮಾರ್ಕ್ಸ್ ಬಂತು ಆಲ್ರೆಡಿ. ಸಮ್ ಆಫ್ n ಟರ್ಮ್ಸ್, Sn ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಿಂಪಲ್ ಆಗಿ ಏನಿದೆ, n/2 into 2a plus whatever it is, just substitute the formula and calculate. Very easy. ಇಷ್ಟರಲ್ಲಿ ನಿಮಗೆ 5 ಮಾರ್ಕ್ಸ್, ಇಲ್ಲಿ 5 ಮಾರ್ಕ್ಸ್ ಗ್ಯಾರಂಟಿ ಸ್ಕೋರ್ ಮಾಡಬಹುದು. ಈ 5 ಮಾರ್ಕ್ಸ್ ಮಿಸ್ ಆಗಲ್ಲ. ಈ 5 ಮಾರ್ಕ್ಸ್ ನೀವು ಖಂಡಿತ ಸ್ಕೋರ್ ಮಾಡಬಹುದು. ಓಕೆ, ನಾವು ಕಮಿಂಗ್ ಟು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್. ಇಲ್ಲಿ 5 ಅಥವಾ 4 ಮಾಡಿದಿರಾ ಅಥವಾ 3 ಸ್ಕೋರ್ ಮಾಡಿದಿರಾ ಅಂತ ಅನ್ಕೊಂಡು ಅಪ್ಲಿಕೇಶನ್ ಓರಿಯೆಂಟೆಡ್ 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇಲ್ಲಿ ಯೂಶಲಿ ಏನ್ ಗೊತ್ತಿರ್ಬೇಕು ನಿಮ್ಗೆ, ಇದು ಗೊತ್ತಿರ್ಬೇಕು. ಏನು, d is equal to a2 minus a1 ಇದು ಗೊತ್ತಿರ್ಬೇಕು. ನೆಕ್ಸ್ಟ್ an is equal to ಫಾರ್ಮುಲಾ, Sn is equal to ಫಾರ್ಮುಲಾ ಇದು ಗೊತ್ತಿರ್ಬೇಕು. ಇದು ಕರೆಕ್ಟ್ ಆಗಿ ಗೊತ್ತಿರೋರು ತಾವು ಇದನ್ನ ಜಸ್ಟ್ ಸಿಂಪಲ್ ಆಗಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ 4m ಆನ್ಸರ್ ಬಂದ್ಬಿಡುತ್ತೆ. ಈ 4 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಸರ್ ಗೊತ್ತಾಗ್ಲಿಲ್ಲ ಸರ್, ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂದ್ರೆ ಸಿಂಪಲ್ ಆಗಿ ಅಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ. a2 minus a1 ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ, an ಸಬ್ಸ್ಟಿಟ್ಯೂಟ್ ಮಾಡಿ, ಸಮ್ ಫಾರ್ಮುಲಾ ಇದ್ರೆ ಸಮ್ ನ ಸಬ್ಸ್ಟಿಟ್ಯೂಟ್ ಮಾಡಿ ಸಾಕು. ನಿಮ್ಗೆ 4 ಮಾರ್ಕ್ಸ್ ಅಲ್ಲಿ ಅಟ್ಲೀಸ್ಟ್ 1 ಮಾರ್ಕ್ ಆದ್ರೂ ಕೊಡ್ತಾರೆ. ಒಂದೇ ಸಿಗ್ಲಿ ಬಿಡಿ, 3 ಪ್ಲಸ್ 4 ಮಾರ್ಕ್ಸ್ ತಗೋಣ ಅಟ್ಲೀಸ್ಟ್ ಮಿನಿಮಮ್ ಇದು. ಓಕೆ, ಆಕ್ಚುಲಿ ನನ್ನ ಪ್ರಕಾರ 5 ಸ್ಕೋರ್ ಮಾಡಬಹುದು, 5 ಅಥವಾ 6 ಸ್ಕೋರ್ ಮಾಡಬಹುದು ಈಸಿಯಾಗಿ ಈ ಒಂದು ಸಬ್ಜೆಕ್ಟ್ ಅಲ್ಲಿ. ಓಕೆ, ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಹೇಗಿರುತ್ತೆ ಕ್ವಶನ್. 1 ಮಾರ್ಕ್ ಕ್ವಶನ್. an is equal to a plus n minus 1 into d ಅಲ್ವಾ, ಮುಗಿಯಿತು. ಇಷ್ಟೇ ಆನ್ಸರ್. 1 ಮಾರ್ಕ್ ಕ್ವಶನ್. ಫಿಫ್ತ್ ಟರ್ಮ್ ಆಫ್ ಎಪಿ, ಇಲ್ಲಿ ಏನ್ ಮಾಡ್ತೀರಾ ನೀವು, ಇದು a1, ಇದು a2, ಇದು a ಅಲ್ವಾ. ಫಿಫ್ತ್ ಟರ್ಮ್ ಅಂದ್ರೆ a5 is equal to a plus a ಅಂದ್ರೆ 3 plus n minus 1 5 minus 1 into d. d ಅಂದ್ರೆ ಏನು, a2 minus a1 1 minus 3 ಅಂದ್ರೆ -2 ಆಯ್ತು. into -2 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು ನಿಮ್ಗೆ ಫಿಫ್ತ್ ಟರ್ಮ್ ಬರುತ್ತೆ ಆನ್ಸರ್. ಓಕೆ, 1 ಮಾರ್ಕ್ ಕ್ವಶನ್. ಸಮ್ ಆಫ್ ಫಸ್ಟ್ 30 ಟರ್ಮ್ಸ್ ಸಿಂಪಲ್ ಆಗಿದೆ. ಮತ್ತೆ Sn ಫಾರ್ಮುಲಾ ಯೂಸ್ ಮಾಡಿ. ಇಲ್ಲಿ a ಕೊಟ್ಟಿದ್ದಾರೆ, d ಕ್ಯಾಲ್ಕುಲೇಟ್ ಮಾಡಬಹುದು, n ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಷ್ಟೇ. ಓಕೆ, ನಾವು ದಿಸ್ ಈಸ್ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್. 4 ಮಾರ್ಕ್ಸ್ ಕ್ವಶನ್. ಸರ್ ಹೆಂಗೆ ಸರ್ ಮಾಡೋದು, 20 ಟರ್ಮ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ, ಅಂದ್ರೆ n is equal to 20 ಸಿಕ್ತು. ಆಯ್ತಾ. ಸಮ್ ಆಫ್ ಫಸ್ಟ್ ಟರ್ಮ್ 6th ಟರ್ಮ್ ಕೊಟ್ಬಿಟ್ಟಿದ್ದಾರೆ, s1 plus s6 ಅಂತ ಬರೀರಿ is equal to 0 ಬರೀರಿ, ಬರೆಯಕ್ಕೇನಂತೆ. 4th ಟರ್ಮ್ 5th ಟರ್ಮ್ಸ್ ಆಫ್ ದ ಪ್ರೋಗ್ರೆಷನ್, a4 is equal to 2, a5 is equal to 6 ಬರೀರಿ, ಕೊಟ್ಟಿದ್ದಾರಲ್ಲ 4th ಟರ್ಮ್ to 6th. ವಿಚ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ is 62 ಅಂತಾನು ಕೊಟ್ಟಿದ್ದಾರೆ. ಇಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಅಟ್ಲೀಸ್ಟ್ a5 minus a4 ಮಾಡಿದ್ರೆ d ಬಂದ್ಬಿಡ್ತೀವಿ. a5 minus a4 is equal to d, that is 6 minus 2 is equal to 4. ಸಿಂಪಲ್. ಇಷ್ಟಾದ್ರೂ ಮಾಡಿ ಅಟ್ಲೀಸ್ಟ್ ನಿಮಗೆ 1 ಮಾರ್ಕ್ ಕ್ವಶನ್, 1 ಮಾರ್ಕ್ ಗ್ಯಾರಂಟಿ ಕೊಡ್ತಾರೆ. ಓಕೆ, ಗೊತ್ತಿರೋರು ಇದನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. 4 ಮಾರ್ಕ್ಸ್ ತಗೋಬಹುದು. ಓಕೆ, ನಾವು ದಟ್ ಈಸ್ ಅಬೌಟ್ ಎಪಿ. ನಾವು ಕಮಿಂಗ್ ಟು ಪ್ರಾಬಬಿಲಿಟಿ, ಅಗೇನ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಪ್ರಾಬಬಿಲಿಟಿ. ಇಲ್ಲಿ ಕ್ವಶನ್ ಟಾಸಿಂಗ್ ಎ ಕಾಯಿನ್ ಬರ್ಬೋದು, ಡ್ರಾಯಿಂಗ್ ಅ ಬಾಲ್ ಬರ್ಬೋದು, ಥ್ರೋಯಿಂಗ್ ಅ ಡೈಸ್ ಅಥವಾ ಡೈ ಕಾರ್ಡ್ಸ್. ಇದೆಲ್ಲದಕ್ಕೂ ಒಂದೇ ಫಾರ್ಮುಲಾ. ಪ್ರಾಬಬಿಲಿಟಿ ಆಫ್
event is number of outcomes favorable to number of all possible outcomes. ಏನು ಹೇಳೋದನ್ನ ಅಂದ್ರೆ ತುಂಬಾ ಸಿಂಪಲ್. ಟಾಸ್ ಒಂದು ಕಾಯಿನ್ ನ ಟಾಸ್ ಮಾಡಿದ್ರೆ ಹೆಡ್ ಅಥವಾ ಟೈಲ್ ಬರುತ್ತೆ. ಯಾ ಯು ಕ್ಯಾನ್ ಗೆಟ್ ಐದರ್ ಹೆಡ್ ಆರ್ ಟೈಲ್. ಸೊ ದ ಡಿನಾಮಿನೇಟರ್ ವಿಲ್ ಬಿ 2. This you have to be careful. In probability, while solving probability, always focus on the denominator first. If you are tossing one coin, head or tail, so total 2. If they ask you the question, what is the probability of getting head? Head means how many? 1. That's it. 1/2 is the answer. They will say that green 2 balls, red 3 balls, then blue 4 balls are there. Okay. If you get a question like this, denominator is the total. 2 plus 3 plus 4. So 9 is the total. What is the probability of getting a green ball? Green means how many? 2. So your answer will be 2/9. That's it. If they ask you for blue, blue will be 4/9. If you ask you for red, red will be 3/9. That's it. As simple as that. You have to just sum all the balls and put it in the denominator. That's it. Then according to the question, take the numerator. Throwing a dice, 6 will be the denominator. This you can be careful. Throwing 2 dice, 36 will be the denominator. Okay. Throwing a card, 52 will be the denominator. This much you should know. Okay. See here, if a coin is tossed, find the probability of getting it. Just now we did coin means the denominator is 2. Head means only one is head. 1/2 is the answer. That's it. Simple. See here, next question. Box contains tokens. Total is 2 anta nodbeku. What is the total? 15 is the total. So denominator will be your total. That's it. As simple as that. Find the probability that it does not bear a prime number. It should not be a prime number. That is, which are the prime numbers? 2, 3, 5, 7, 11, 13 are the prime numbers. Correct? 1, 2, 3, 4, 5, 6 are the prime numbers. Out of 15, 6 are prime numbers. So 6, leaving 6 because it says does not prime number. Remaining 9 are the prime numbers. 9/15. You say 3 3s are 3 5s. This is the answer. 2 marks question. Very easy. Coming to real numbers, Euclid's division algorithm, they will ask 2 marks. Then HCF LCM question, 1 mark or 2 marks. Then prove that irrational, standard question every time, 2 marks. See here, HCF and LCM, right? Like this. For example, HCF into LCM is equal to N1 into N2. This type of problems they ask. HCF is 4, LCM is 60, is equal to one of the number is 12. What is N2? They are asking. So send 12 this side. So 4 into 60 divided by 12. 12 ones are 12 fives are 4 into 5 20. So N2 is equal to 20. This is the answer. Simple. Okay. Prove that standard, always standard. This is the question. Yeah. Next we'll move to coordinate geometry. 5 marks will be there. You have to learn the formula. 4 formulas are there. Extremely important. Distance formula, section formula, midpoint formula. From these you will expect minimum 2 marks. Area of the triangle you can expect 3 marks. Total 5 marks. If you just simply understand the formula, one question just to write the formula, another question asking to solve using the formula. Out of 5 marks, minimum 3 definitely you can get. If not also, if you try, if you push little harder, you can go to 4 marks. But 3 marks is guaranteed here. Okay, see here. Section formula. Just substitute the values and get the answer. Area of the triangle is given. Again, substitute the values. That's it. Next, we'll move to quadratic equation. Total 6 marks will be given. Minimum 6 marks will become. Standard form of quadratic equation, 1 mark. Ax square plus bx plus c is equal to 0, 1 marks. Guaranteed. Repeated question. Check whether it is quadratic equation or not. If the equation is in the form of this, it is quadratic equation. That is what we have to find. Then the next question will be about finding the roots by factorization or formula method. If they ask you factorization, you have to do factorization. If they ask you formula method, you can do by formula method. If they don't mention anything, you can use any one of the method. Yeah, this is one question. One more question is nature of the roots. You should know this much. B square minus 4ac, whether it is greater than 0, equal to 0, less than 0. This type of questions you get.
minimum 3 marks guaranteed here, right? Express the quadratic equation in the standard equation. See here, if you observe carefully, this is in the form of bx, this is ax square, this is c, but we want this form. So ax square should be here, bx should come this side, so this will become minus 2x, c will be here, this is equal to 0. This is the standard form. All right. Finding the roots using quadratic formula. You have the formula minus b plus or minus square root of all those things. Yeah. Please go ahead and use the formula and find the roots. So again, you have to do applications here. That is about quadratic equation. Now coming to pair of linear equations. First thing they will ask you about this table. Intersecting lines. You have to find whether they are intersecting lines, coincident lines, parallel lines. Conditions are there, 3 conditions are there. That is one question. Another question can be how many solutions? One solution, many solution, no solutions. So here I'll give you one hint. To understand this table, very simple. First one is intersection. Intersecting first letter is I. You can assume this as idli. Next one is C. Assume this as chutney. Next one is P. Assume this as pakoda. You go to a hotel, you order one breakfast. ಬ್ರೇಕ್ಫಾಸ್ಟ್ ಅಲ್ಲಿ ಏನ್ ಕೊಡ್ತಾರೆ, ಒಂದೇ ಒಂದು ಇಡ್ಲಿ ಇದೆ ಅಂತ ಕೊಡ್ತಾರೆ, ಬಹಳಷ್ಟು ಚಟ್ನಿ ಕೊಡ್ತಾರೆ, ತುಂಬಾ ಚಟ್ನಿ, ಲಾಡ್ ಆಫ್ ಚಟ್ನಿ ದೇಲ್ಗಿ. ಪಕೋಡ ಇಲ್ಲ ಅಂತ ಹೇಳ್ತಾರೆ, ನೋ ಪಕೋಡ ಅಂತ ಹೇಳ್ತಾರೆ. Now if you remember this, idli is one, chutney is lot of chutney, pakoda no pakoda. Same way, intersecting lines one solution, coincident lines no solutions, sorry many solutions. P for parallel lines no solution. As simple as that. Okay, using this you will get at least 2 marks. Minimum is 2 marks here if you know this table. Then comes your elimination method. 2 equations will be given, you have to solve, 3 marks. Graphical method, 3 marks you will get, or sometimes 4 marks question also you will get. So out of 8 marks, very easy to get 5 to 6 marks from this chapter. One of the easiest chapter is this. Observe the question like this. Okay, elimination method you have to solve. Then graphical method, 4 marks question. Elimination method, 2 marks question is given in your model question paper. Okay. Next we'll move to triangles. Extremely important are theorems. Which theorem? Thales theorem or BPT you can say. Then Pythagoras, AA similarity, area of triangles. You have to learn all these 4 theorems. Extremely important. One is guaranteed, 5 marks guaranteed. Guaranteed. This is a guarantee question. 5 marks guarantee you can score if you just learn this much. If you understand the proportionality or Pythagoras, on that you can get some 3 marks question of where you have to just put those things into application. So 5 marks minimum you have to get, plus try to get at least 1 mark question. 6 marks you should get from this. Imagine you do some mistake here in the theorem, so 4 plus 1, at least 5 you should get. Okay. So like this, if you observe, this is a Pythagoras theorem, opposite to 90 degree, this is hypotenuse. So we know that sum of the square of the hypotenuse, that is PQ square is equal to PR square plus QR square, right? Again here you have to apply that. Coming to statistics, the basic calculations of mean, median and mode, extremely important, 6 marks total. Empirical relation, they have asked in many exams, you have to just learn this. It might come for 1 mark. 3 median is equal to mode plus 2 mean. Okay, this might come for 1 mark, empirical relationship. Then you have to learn more than OG curve or less than OG curve. Fine. 6 marks ಅಲ್ಲಿ minimum 4 ತೆಗೆಯಬಹುದು ಸ್ಟಾಟಿಸ್ಟಿಕ್ಸ್ ಅಲ್ಲಿ. ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ 6 ಗೆ 6 ತೆಗಿಬಹುದು. ಏರಿಯಾ ಇಸ್ ರಿಲೇಟೆಡ್ ಟು ಸರ್ಕಲ್, ತುಂಬಾ ಈಸಿ ಇದೆ, ಒಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು. ಯಾವುದು? ಏರಿಯಾ ಆಫ್ ದಿ ಸೆಕ್ಟರ್ ಆಫ್ ಆಂಗಲ್ ಥೀಟಾ. Here observe carefully, this is nothing but area of the circles, pi r square. Okay, then this is nothing but circumference, same thing is there.
So area of this sector means this is extra, theta by 360. Length of an arc means this is extra, theta by 360. That's it. Okay. If you observe, these are common. What is the change? This is area of circle. This is circumference of circle. That is the only change. So if you observe carefully, you can also answer these questions. Out of 3, let us assume you get at least 2 marks from this. Surface area and volumes formula. Extremely important because they are going to ask formula. Wherever you have circular, you are going to have pi r. So be careful about that calculation. Okay, again see first term of a formulas. Coming to trigonometry, basic ratios if you learn, you can get 3 marks here. Basic ratios, sin theta, tan theta, cos theta. Okay, here also I had given one idea. Say for example, sin theta is nothing but opposite by hypotenuse, so OH. O. Cos theta adjacent by hypotenuse, AH. Tan theta opposite by adjacent, OA. If you learn like this, it will remain in your memory, you will never forget. Sin theta is O, cos theta is A, tan theta is OA. Opposite by hypotenuse, adjacent by hypotenuse, then opposite by adjacent. Simple. Then cosecant is nothing but reverse of sine, inverse of sine. Okay. Secant is nothing but inverse of cos. Cot is nothing but inverse of tan. Fine. All these things you have to just put into application here. Easy questions you can definitely solve. Applications of trigonometry 4 marks. Here you are going to have challenge. ಇಲ್ಲಿ ಸ್ವಲ್ಪ ಚಾಲೆಂಜ್ ಆಗುತ್ತೆ, ಎಲ್ಲರೂ ಮಾಡೋಕ್ಕಾಗಲ್ಲ. ಐ ಅಂಡರ್ಸ್ಟ್ಯಾಂಡ್. ಯಾರು ಸ್ವಲ್ಪ ಎಫರ್ಟ್ ಹಾಕಿರ್ತಾರೆ ಅವ್ರು ಗ್ಯಾರಂಟಿ ಮಾಡಬಹುದು. ಇಲ್ಲಿ ಒಂದ್ ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ನಿಮ್ಗೆ ಬರೋದು ಟ್ಯಾನ್ ಥೀಟಾ ಇಸ್ ಇಂಟು ಪಿಕ್ಚರ್. ಆಪೋಸಿಟ್ ಅಡ್ಜಸೆಂಟ್ ಜಾಸ್ತಿ ಬರೋ ಚಾನ್ಸಸ್ ಇದೆ. ಟ್ಯಾನ್ ಥೀಟಾನ ಹೆಂಗ್ ಯೂಸ್ ಮಾಡಬೇಕು ಅಂತ ನೀವು ನೋಡ್ಕೊಂಡು ಅಪ್ಲೈ ಮಾಡಿ. ಗೊತ್ತಾಗಿಲ್ವಾ, ಅಟ್ಲೀಸ್ಟ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಅಟ್ಲೀಸ್ಟ್ 1 ಮಾರ್ಕ್ಸ್ ಆದ್ರೂ ಸಿಗುತ್ತೆ. ಬಟ್ ಟ್ರೈ ಟು ಗೆಟ್ 4 marks. Okay. Constructions must and should very easy, 5 marks you can get. Okay. So overall, I have assumed circles ಒಂದು ಇಲ್ಲಿ ಬಿಟ್ಟಿದ್ದೀನಿ ನಾನು. Circles is very easy. Please put that also into picture. ಇಲ್ಲಿ ನಾನು ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, because circles is there easy, I have not put that here. Polynomials 6ಕ್ಕೆ 3 ತೆಗಿಬಹುದು, arithmetic 6ಕ್ಕೆ 4 ತೆಗಿಬಹುದು, probability 3ಕ್ಕೆ 3 ಗ್ಯಾರಂಟಿ ತೆಗಿಬಹುದು, ರಿಯಲ್ ನಂಬರ್ಸ್ 4ಕ್ಕೆ 4 ತೆಗಿಬಹುದು, ಕೋಆರ್ಡಿನೇಟ್ ಜಾಮೆಟ್ರಿ 5ಕ್ಕೆ 4 ತೆಗಿಬಹುದು. ಇದೇ ರೀತಿಯಾಗಿ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ನನ್ನ ಪ್ರಕಾರ ನೀವು 50 ಮಾರ್ಕ್ಸ್ ತೆಗೆಯೋದು ಯಾವುದೇ ದೊಡ್ಡ ವಿಷಯ ಅಲ್ವೇ ಅಲ್ಲ. ಅಂದ್ರೆ 60% ಅಂದ್ರೆ 80 ಮಾರ್ಕ್ಸ್ಗೆ ನಿಮಗೆ 60% ಅಂದ್ರೆ 48 ಮಾರ್ಕ್ಸ್ ಬರುತ್ತೆ ಅಲ್ವಾ. 60% ಆಫ್ ಟೋಟಲ್ 80 ಮಾರ್ಕ್ಸ್ ಅಂದ್ರೆ ನಿಮ್ಗೆ ಎಷ್ಟು? 48 ಮಾರ್ಕ್ಸ್. 48 ಮಾರ್ಕ್ಸ್ ತೆಗೆದು ಯಾವುದೇ ರೀತಿ ದೊಡ್ಡ ವಿಷಯ ಅಲ್ವೇ ಅಲ್ಲ. ನಾನು ಇಲ್ಲಿ ಕೊಟ್ಟಿರುವಂತ ಟೈಮ್ ನ ನೀವು ಲಿಮಿಟ್ ನ ನೀವು ಸೆಟ್ ಮಾಡಿಕೊಂಡು ಕರೆಕ್ಟ್ ಆಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಯು ಕ್ಯಾನ್ ಸ್ಕೋರ್. All you have to do is take out the time what I have given, put when you are sitting there, focus on the topic, spend only that limited time, and you can study this all this in 600 minutes. That is 600 by 60 means 10 hours. Less than 10 hours you can spend and you can definitely get ready for 60%. This is my promise. This is a challenge. I want you to take up this challenge and put. It's still not too late. ಇನ್ನೂ ಕೂಡ ತಡ ಆಗಿಲ್ಲ. ಯಾರಿಗೆ ಭಯ ಇದೆಯೋ ಅವರು ಎಲ್ಲ ದಯವಿಟ್ಟು ಭಯನ ತೆಗೆದುಹಾಕಿ ತಾವು ಫೋಕಸ್ ಮಾಡಿದ್ರೆ ಇವಾಗ ಕೂಡ ತಾವು 60% ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಓಕೆ. ನಾವು देयर इज अ सेइंग इन उर्दू, यकीन हो तो कोई रास्ता निकलता है, हवा की वोट भी लेकर चराग जलता है. What it means is, if you have the faith, if you have the faith, you can definitely find ways. Where there is a will, there are many ways, right? I wish you all the best. If you want to follow this channel, this is my channel, YouTube channel, RYT Academy. This is my social media handle, Sadat.trainer. You can follow me here also. I will try to put some more questions, and if you need any help, please put it on my WhatsApp. I will try to answer some questions. I may not be able to help you completely because I will be busy in my own IAS examination coachings, but I will still try to help you. This is my WhatsApp number. Okay, this is my RYT Academy YouTube channel. I would prefer
you go through the videos on the YouTube channel and try to understand. I wish you all the best. Thank you so much.